ಎಲ್ಲರೂ ಗಮನಿಸಿ, ಜ್ಯೋತಿಷ್ಯ ಕ್ಷೇತ್ರದಲ್ಲಿನ ಕೆಲವು ಅನೈತಿಕ ಪದ್ಧತಿಗಳ ಕುರಿತು ಕಳಕಳಿ ಮತ್ತು ವಿನಂತಿ. ಮಾನ್ಯರೇ, ಇತ್ತೀಚಿನ ದಿನಗಳಲ್ಲಿ ಜ್ಯೋತಿಷ್ಯ ಕ್ಷೇತ್ರದಲ್ಲಿ ಕೆಲವು ವ್ಯಕ್ತಿಗಳು ಅನುಸರಿಸುತ್ತಿರುವ ಅನೈತಿಕ ಪದ್ಧತಿಗಳ ಕುರಿತು ನಿಮ್ಮ ಗಮನ ಸೆಳೆಯಲು ನಾವು ಬಯಸುತ್ತೇವೆ. ದುರದೃಷ್ಟವಶಾತ್ ಕೆಲವರು ಮುಗ್ಧ ಜನರಲ್ಲಿ ಅನಗತ್ಯ ಭಯ ಮತ್ತು ಗೊಂದಲವನ್ನು ಮೂಡಿಸಿ ಆರ್ಥಿಕ ಶೋಷಣೆ ಮಾಡುತ್ತಿರುವುದು ಕಂಡುಬಂದಿದೆ. ಉದಾಹರಣೆಗೆ, ಆಧಾರ ರಹಿತ ಭವಿಷ್ಯ. ನಿಮಗೆ ನಕಾರಾತ್ಮಕ ಶಕ್ತಿ ಇದೆ, ನಿಮ್ಮ ದೇಹದಲ್ಲಿ ಪ್ರೇತಾತ್ಮಗಳು ಸೇರಿಕೊಂಡಿದೆ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಗಳಲ್ಲಿ ಪ್ರೇತ ಬಾಧೆ ಇದೆ, ಕುಲದೋಷ ಇದೆ ಇತ್ಯಾದಿಗಳ ಬಗ್ಗೆ ಸುಳ್ಳು ಹೇಳಿ ಜನರಲ್ಲಿ ಆತಂಕ ಹುಟ್ಟಿಸೋದು. ಎರಡನೇದು, ಅನಗತ್ಯ ಪರಿಹಾರಗಳು. ಇಂತಹ ಸಮಸ್ಯೆಗಳನ್ನು ನಿವಾರಿಸೋದಕ್ಕೋಸ್ಕರ ದುಬಾರಿ ಪೂಜೆ ಮಾಡಬೇಕು, ಹೋಮ ಯಂತ್ರ ಮಂತ್ರಗಳನ್ನು ತಯಾರು ಮಾಡಬೇಕು, ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿ ಆರ್ಥಿಕ ಶೋಷಣೆ ಮಾಡೋದು. ಈ ಸೇವೆಗಳಿಗಾಗಿ ಅವೈಜ್ಞಾನಿಕ ಮತ್ತು ಅಧಿಕ ಮೊತ್ತವನ್ನು ಜನರಿಂದ ತೆಗೆದುಕೊಳ್ಳೋದು. ಈ ರೀತಿಯ ವರ್ತನೆಯನ್ನು ನಾವು ಬಲವಾಗಿ ಖಂಡಿಸೋಣ. ತಂತ್ರ ಮಂತ್ರ ನಾಡಿ ಜ್ಯೋತಿಷ್ಯದ ಹೆಸರಲ್ಲಿ ದುರ್ಬಲ ಮನಸ್ಸಿನವರನ್ನು ದುರುಪಯೋಗಪಡಿಸಿಕೊಳ್ಳುವ ಇಂತಹ ಕೆಲವು ವ್ಯಕ್ತಿಗಳಿಂದ ಇಡೀ ಜ್ಯೋತಿಷ ಸಮುದಾಯಕ್ಕೆ ಕೆಟ್ಟ ಹೆಸರು ಬರ್ತಿದೆ. ಇದರಿಂದಾಗಿ ನಿಜವಾದ ಜ್ಞಾನಿ, ಅನುಭವಿ ಮತ್ತು ಪ್ರಾಮಾಣಿಕ ಜ್ಯೋತಿಷಿಗಳ ಮೇಲಿನ ಜನರ ನಂಬಿಕೆಯು ಕಡಿಮೆಯಾಗುತ್ತದೆ. ಗೆಳೆಯರೇ, ನಮ್ಮ ವಿನಂತಿ ಇಷ್ಟೇ: ಜ್ಯೋತಿಷ್ಯವು ಜನರಿಗೆ ಮಾರ್ಗದರ್ಶನ ನೀಡುವ ಪವಿತ್ರ ವಿಜ್ಞಾನ. ಇದನ್ನು ದುರುಪಯೋಗಪಡಿಸಿಕೊಳ್ಳುವ ಅಗತ್ಯ ಇಲ್ಲ. ಬದಲಿಗೆ 21ನೇ ಶತಮಾನಕ್ಕೆ ಅಗತ್ಯವಾದ ಹೊಸ ಕೌಶಲ್ಯಗಳನ್ನು ಕಲಿತು ನೈತಿಕ ಮಾರ್ಗದಲ್ಲಿ ಯಶಸ್ಸು ಮತ್ತು ಗೌರವವನ್ನು ಸಂಪಾದಿಸಬಹುದಾಗಿದೆ. ಈ ನಿಟ್ಟಿನಲ್ಲಿ ನವದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಜ್ಯೋತಿಷ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಜ್ಯೋತಿಷ್ಯದಲ್ಲಿ ನಂಬಿಕೆ, ಪಾರದರ್ಶಕತೆ ಮತ್ತು ನೈತಿಕತೆಯ ಸಂಸ್ಕೃತಿಯನ್ನು ಪುನರ್ ಸ್ಥಾಪಿಸಲು ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡೋಣ. ಈ ಸಮ್ಮೇಳನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಈ ಜ್ಯೋತಿಷ್ಯ ಕ್ಷೇತ್ರಕ್ಕೆ ಹೊಸ ದಿಕ್ಕನ್ನು ನೀಡೋಣ. ವಂದನೆಗಳೊಂದಿಗೆ ಆಯೋಜನಾ ಸಮಿತಿ, ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್, ಮಾನವ ಸಂಪನ್ಮೂಲ ತರಬೇತಿ ಸಂಸ್ಥೆ ಹಾಗೂ ರಾಷ್ಟ್ರೀಯ ಜ್ಯೋತಿಷ್ಯ ಸಮ್ಮೇಳನ, ನವದೆಹಲಿ. ನೀವು ಸಂಪರ್ಕಿಸಬಹುದಾದ ಮೊಬೈಲ್ 9980626367.